Good morning, dear students. In the last class, we learnt about the series connection of inductor, capacitor, and resistor. These are the things we learnt in our previous class. ಅಂದರೆ ಪ್ರೀವಿಯಸ್ ಕ್ಲಾಸ್ ಒಳಗೆ ನಾವೇನು ಸ್ಟಡಿ ಮಾಡಿದ್ವಿ ಅಂದ್ರೆ ಇಂಡಕ್ಟರ್, ಕೆಪಾಸಿಟರ್ ಮತ್ತು ರೆಸಿಸ್ಟರ್ ಅನ್ನೋ ಈ ಮೂರು ಕಾಂಪೋನೆಂಟ್ಸ್ನ ಸೀರೀಸ್ ಕನೆಕ್ಟ್ ಮಾಡಿದ್ವಿ. ಸೀರೀಸ್ ಕನೆಕ್ಟ್ ಮಾಡಿದ್ವಿ. ಓಕೆ, ದೆನ್ ವಾಟ್ ವಿ ಲರ್ನ್ಟ್? These are the three components which are connected series with the alternating EMF. Okay, E is equal to E naught into e raised to j omega t. Ist connect ಮಾಡಿದ್ವಿ. So we learnt the maximum current in the circuit, that is I naught. ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ಮೂವ್ ಆಗ್ತೈತಿ ಈ ಸರ್ಕ್ಯೂಟ್ ಒಳಗೆ, ದಟ್ ವಿ ಲರ್ನ್ಟ್. ದೆನ್ ರೆಸನೆಂಟ್ ಫ್ರೀಕ್ವೆನ್ಸಿ. ರೆಸನೆಂಟ್ ಫ್ರೀಕ್ವೆನ್ಸಿ ಅಂದರೆ ಏನು ನೋಡಿದ್ವಿ. ದೆನ್ ವೋಲ್ಟೇಜ್ ಮ್ಯಾಗ್ನಿಫಿಕೇಶನ್. ದೆನ್ ಬ್ಯಾಂಡ್ ವಿಡ್ತ್ ಅಂತ ಏನು ನೋಡಿದ್ವಿ. ಬ್ಯಾಂಡ್ ವಿಡ್ತ್ ಈಸ್ ಈಕ್ವಲ್ ಟು ಡೆಲ್ಟಾ ಒಮೆಗಾ ಈಸ್ ಈಕ್ವಲ್ ಟು omega 2 minus omega 1. This is the thing. Then sharpness of resonance. ಈ sharpness of resonance ನ ಹೆಂಗೆ ಡಿಫೈನ್ ಮಾಡಿದ್ವಿ ಅಂದರೆ, ಇಟ್ ಈಸ್ ದಿ ರೇಷಿಯೋ ಆಫ್ ರೆಸನೆಂಟ್ ಫ್ರೀಕ್ವೆನ್ಸಿ to the bandwidth of that frequency. These all the things we learnt in series connection. So this is a very important. Series connection and parallel connection are the important topics in important bits in this topic. They may ask for 5 marks or else 10 marks. 5 ಮಾರ್ಕ್ಸ್ ಕೇಳಿದರೆ 2-3 ಕೇಳ್ತಾರೆ. ಯಾವುದರ ಒಂದು ಯಾವುದರ ಒಂದು ಯಾವುದರ 3 ಡಿರೈವ್ ಮಾಡ್ಲಿಕ್ಕೆ ಕೇಳ್ತಾರೆ. ಬಟ್ 10 ಮಾರ್ಕಿಗೆ ಕೇಳಿದರೆ ವಿ ಹ್ಯಾವ್ ಟು ಸಾಲ್ವ್ ದೀಸ್ ಆಲ್ ಥಿಂಗ್ಸ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಅ ಸೀರೀಸ್ ಕನೆಕ್ಷನ್, ವಾಟ್ ವಿ ಲರ್ನ್ಟ್ ಆಲ್ರೆಡಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿಸ್ ಪ್ಯಾರಲಲ್ ಕನೆಕ್ಷನ್. ಪ್ಯಾರಲಲ್ ಕನೆಕ್ಷನ್ ಆಫ್ ದಿಸ್ LCR. ಈ ಮೂರೂ ಪ್ಯಾರಲಲ್ ಕನೆಕ್ಷನ್ ಆಗಿ ಕನೆಕ್ಟ್ ಮಾಡಿದರೆ ಆ ಸರ್ಕ್ಯೂಟ್ ಒಳಗೆ ಏನು ಚೇಂಜಸ್ ಆಗ್ತಾವು. ದೆನ್ ವೇರ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಪ್ಯಾರಲಲ್ ಸರ್ಕ್ಯೂಟ್ಸ್. ಓಕೆ, ಈ ಪ್ಯಾರಲಲ್ ಸರ್ಕ್ಯೂಟನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಈ ಸರ್ಕ್ಯೂಟ್ ಒಳಗೆ ಏನು ಚೇಂಜಸ್ ಆಗುತ್ತೆ. ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಟುಡೇಸ್ ಕ್ಲಾಸ್. ಓಕೆ, ಪ್ಯಾರಲಲ್ ರೆಸನೆಂಟ್ ಸರ್ಕ್ಯೂಟ್ ಅಂತಂದ್ರೆ ಈ ಸರ್ಕ್ಯೂಟ್ ಒಳಗೆ 3 ಕಾಂಪೋನೆಂಟ್ಸ್ ಇರಬೇಕಾಗತ್ತೆ. ಯಾವುದು ಅಂದ್ರೆ ಒಂದು ಇಂಡಕ್ಟನ್ಸ್, ಇನ್ನೊಂದು ರೆಸಿಸ್ಟೆನ್ಸ್, ಇನ್ನೊಂದು ಕೆಪಾಸಿಟನ್ಸ್. ಇಲ್ಲಿ ಪ್ಯಾರಲಲ್ ಕನೆಕ್ಷನ್ ಮಾಡಬೇಕಂದ್ರೆ ಸೇಮ್ ಕಾಂಪೋನೆಂಟ್ಸ್ನ ಹೆಂಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ ಅಂತಂದ್ರೆ, ಒಂದು ಇಂಡಕ್ಟರು ಮತ್ತು ರೆಸಿಸ್ಟರ್ನ ಏನು ಮಾಡ್ತೀವಿ ಅಂದರೆ ಎರಡೂ ನಾವು ಸೀರೀಸ್ ಕನೆಕ್ಷನ್ ಮಾಡ್ಕೊಳ್ತೀವಿ. ಈ ಎರಡೂ ಸೀರೀಸ್ ಕನೆಕ್ಷನ್ ಮಾಡ್ಕೊಂಡಿದ್ದು ಅದನ್ನು ಏನು ಮಾಡ್ತೀವಿ ಅಂದರೆ ಕೆಪಾಸಿಟರ್ಗೆ ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡ್ತೀವಿ. ಈ ಹೋಲ್ ಇದೊಂದು ಏನು ಪ್ಯಾರಲಲ್ ಸರ್ಕ್ಯೂಟ್ ಐತಲ್ಲ, ಇದನ್ನು ಎದಕ್ಕೆ ಕನೆಕ್ಟ್ ಮಾಡ್ತೀವಿ ಅಂದರೆ ಒಂದು AC ಸಿಗ್ನಲ್ ಜನರೇಟರಿಗೆ ಅಥವಾ AC ಅಲ್ಟರ್ನೇಟಿಂಗ್ ಕರೆಂಟಿಗೆ, ಅಲ್ಟರ್ನೇಟ್ ಸೋರ್ಸಿಗೆ ನಾವು ಕನೆಕ್ಟ್ ಮಾಡ್ತೀವಿ. ಇದ್ರದ್ದು EMF ಏನಿರ್ತೈತಿ ಅಂದ್ರೆ E is equal to E naught e raised to j omega t ಇರುತ್ತೆ. ಓಕೆ, ದೆನ್ ಕರೆಂಟ್ ಮೂವಿಂಗ್ ಇನ್ ದಿಸ್ ಸರ್ಕ್ಯೂಟ್ ಈಸ್ I. ಟೋಟಲ್ ಆಗಿ ಕರೆಂಟ್ ಮೂವ್ ಆಗೋದು I ಆಗಿ ಮೂವ್ ಆಗುತ್ತೆ. ಈಗ ಸಿಗ್ನಲಿಂದ ಬರೋದು ಕರೆಂಟ್. ಓಕೆ, ಇಲ್ಲಿ ಈ ಸೀರೀಸ್ ಕನೆಕ್ಷನಿಗೂ ಕರೆಂಟ್ ಹೋಗಬೇಕು, ಈ ಕೆಪಾಸಿಟರ್ಗೂ ಕರೆಂಟ್ ಹೋಗಬೇಕು. ಅದಕ್ಕೆ ನಾವು ನಮ್ಮ ಈಸಿ ಪರ್ಪಸಿಗೆ ನಾವು ಏನನ್ನು ಈ ಸೀರೀಸ್ ಕನೆಕ್ಷನ್ ಇದ್ದಲ್ಲೇ ನಾವು ಅದಕ್ಕೆ ಬ್ರ್ಯಾಂಚ್ 1 ಅಂತ ಹೇಳೋನು, ಬರೀ ಕೆಪಾಸಿಟರ್ ಇದ್ದಲ್ಲೇ ಬ್ರ್ಯಾಂಚ್ 2 ಅಂತ ಹೇಳೋನು. ಇಲ್ಲಿವರೆಗೂ ಕರೆಂಟ್ ಬರುತ್ತೆ. ಇಲ್ಲಿ ಬಂದ ತಕ್ಷಣ ಕರೆಂಟ್
ಎರಡು ಕಡೆ ಮೂವ್ ಆಗುತ್ತೆ. ಈ ಸೀರೀಸ್ ಕನೆಕ್ಷನ್ ಅಂದರೆ ಬ್ರ್ಯಾಂಚ್ 1ಗೆ ಬಂದಲ್ಲೇ ಐ ಎಲ್ ಅಂತ ಹೇಳೋಣ, ಬ್ರ್ಯಾಂಚ್ 2 ಬಂದಲ್ಲೇ ಐ ಸಿ ಅಂತ ಹೇಳೋಣ. ಓಕೆ, ದ ಕರೆಂಟ್ ಮೂವ್ ಆಗ್ತೈತಿ. ದೆನ್ ವೋಲ್ಟೇಜ್ ಅಕ್ರಾಸ್ ದಿಸ್ ಇಂಡಕ್ಟನ್ಸ್ ಈಸ್ VL, voltage across this resistance is VR, voltage across this capacitor is VC. ಕರೆಂಟ್ ಮೂವ್ ಆಗತೈತಿ ಅಂದ್ರೆ ಅಲ್ಲಿ ವೋಲ್ಟೇಜ್ ಇದ್ದೇ ಇರುತ್ತೆ. ಓಕೆ, ದಿಸ್ ದ ಥಿಂಗ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್. ಓಕೆ, ನಾವು ಫಸ್ಟ್ ವಿ ಹ್ಯಾವ್ ಟು ಟೇಕ್ ದಿಸ್ EMF, that is E is equal to E naught into E raised to j omega t. So call that equation as 1. Then voltage drop across the branch 1. We have to write for the voltage, how much voltage is in the branch 1. In branch 1 there are two components, that is one inductance and resistance. These are has connected in series. So we can write this voltage across the branch 1 is VL plus VR, that equal to E. Okay, VL plus VR ಅಂತ ಬರೆಯೋಣ. Why? Because it is series connection, ಅದಕ್ಕೆ ನಾವು ಈ ಎರಡನ್ನ ಆ್ಯಡ್ ಮಾಡ್ತೀವಿ. ದೆನ್ VL, we know that this Ohm's law, V is equal to IR. Okay, V is equal to IR. Then I ಅಂದರೆ ಕರೆಂಟ್ ಏನೈತಿ ಇಲ್ಲಿ IL ಐತಿ. Then this inductor is also having some resistance that we can write as, this is IL, current is moving, this inductor having certain resistance that we can write as XL. Okay, then ಈ ರೆಸಿಸ್ಟೆನ್ಸ್ ಒಳಗೆ ಏನಿರ್ತೈತಿ, ಯಾವುದು ಚೇಂಜಸ್ ಆಗಂಗಿಲ್ಲ. ಸೊ ದಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ IL into R. Okay, the same thing we had written here. So XL into IL plus IL into R. Okay, then XL ಅಂದರೆ ಏನು ಬರಿತೀವಿ, it is the certain resistance of that inductor. XL is equal to omega L ಅಂತ ಬರೆಯೋಣ. Then E is equal to IL into omega L plus IL into R. IL into R. Then illu IL ಐತಿ, illu IL ಐತಿ. So let's take this IL as a common. In the bracket omega L plus R. Okay, then we need the current in the branch 1. So that's why the current IL is equal to E divided by, ಇದನ್ನು ಈ ಕಡೆ ತಗೊಂಡು ಹೋಗ್ರಿ, R plus J omega L ಆಗುತ್ತೆ. ಒಮೆಗಾ ಎಲ್ ಅಂದರೆ ಏನು ಬರ್ಕೊಳ್ಳೋಣ, ಜೆ ಒಮೆಗಾ ಎಲ್ ಅಂತ ಬರ್ಕೊಳ್ಳೋಣ. ಇಲ್ಲಿ ಜೆ ಯಾಕೆ ಬರಿತೀವಿ ಅಂದ್ರೆ ಇಟ್ ಈಸ್ ದಿ ಇಮ್ಯಾಜಿನರಿ ಕಾಂಪೋನೆಂಟ್. ಹೌದಾ, ಇಮ್ಯಾಜಿನರಿ ತಗೊಳ್ತೀವಿ ಯಾಕಂದ್ರೆ ನಾವು ಆರ್ಗನ್ ಡೈಗ್ರಾಮ್ ಜೆ ಆಪರೇಟರ್ನ ಸ್ಟಡಿ ಮಾಡೀವಿ, ಅದಕ್ಕೆ ನಾವು ಜೆ ತಗೊಳ್ತೀವಿ. ಜೆ ಯಾಕೆ ತಗೋತೀವಿ ಅಂದ್ರೆ ಇಲ್ಲಿ ವೋಲ್ಟೇಜ್ ಏನಾಗ್ತೈತಿ ಅಂದ್ರೆ ಲೀಡ್ಸ್ ಆಗ್ತೈತಿ. ವೋಲ್ಟೇಜ್ ಲೀಡ್ ಆಗೋದಕ್ಕೆ ಪ್ಲಸ್ ಜೆ ತಗೋತೀವಿ. ವೋಲ್ಟೇಜ್ ಲ್ಯಾಗ್ ಆತಂದ್ರೆ ಮೈನಸ್ ತಗೋತೀವಿ. ಎಷ್ಟು ಲ್ಯಾಗ್ ಆಗುತ್ತಾ, ಎಷ್ಟು ಲೀಡ್ ಆಗುತ್ತಾ ಅಂದ್ರೆ ಇಟ್ ಈಸ್ ಅಬೌಟ್ 90 ಡಿಗ್ರಿ. ಓಕೆ, ದಟ್ ವಿ ಹ್ಯಾಡ್ ಡಿಸ್ಕಸ್ಡ್. ಓಕೆ, ದೆನ್ ದಿಸ್ ಈಸ್ ದಿ ಕರೆಂಟ್ ಇನ್ ದ ಬ್ರ್ಯಾಂಚ್ 1. ನಾವು ಅದೇ ಥರ ನಾವು ಏನು ಬರೀನು, ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ಬ್ರ್ಯಾಂಚ್ 2. ಬ್ರ್ಯಾಂಚ್ 2ದು ವೋಲ್ಟೇಜ್ ಎಷ್ಟು ಇರುತ್ತೆ ಅಂದರೆ E is equal to VC, ಯಾಕಂದ್ರೆ ಅಲ್ಲಿ ಓನ್ಲಿ ಒನ್ ಕಾಂಪೋನೆಂಟ್ ಐತಿ. ಹೌದಾ, ಅದರ ಸಲುವಾಗಿ VC ಅಂತ ಬರೀನು. ಈ VCನ ಹೆಂಗೆ ಬರಿತೀವಿ, ದೆನ್ ಅಗೇನ್ ಸೇಮ್ ಓಮ್ಸ್ ಲಾ ಇಟ್ಕೊಂಡು ಬರೆಯೋಣ. ಅದಕ್ಕೇನು ಬರಿತೀವಿ, IC ಇಂಟು XC ಅಂತ ಬರಿತೀವಿ. ಹೌದು, ಹಾಂ, XC ಅಂದರೆ ಹೆಂಗೆ ಬರಿತೀವಿ, 1/ω ಇಂಟು C ಅಂತ ಬರಿತೀವಿ. ಓಕೆ, ದಿಸ್ ಈಸ್ ದಿ ಜನರಲ್. ನಾವು ಏನು PU ವರ್ಗು ಸ್ಟಡಿ ಮಾಡಿದ್ವಲ್ಲ, ಇದನ್ನು ನಾವು ಈಸಿಲಿ ಬರಿತೀವಿ. ಬಟ್ ಇಲ್ಲಿ ಜೆ ಆಪ್ರೇಟರ್ ಸ್ಟಡಿ ಮಾಡಿದ್ರಿಂದ ನಾವೇನು ಬರೀನು, -J ಅಂತ ಬರೆಯೋನು. -J ಅಂತ ಯಾಕೆ ಬರೆಯೋನು ಅಂತಂದ್ರೆ ಇಲ್ಲಿ ಏನಾಗ್ತೈತಿ ಅಂದ್ರೆ ವೋಲ್ಟೇಜ್ 90 ಡಿಗ್ರಿ ಲ್ಯಾಗ್ ಬಿಹೈಂಡ್ ಆಗುತ್ತಾ, ಆರ್ ಎಲ್ಸ್ π/2 ಅಂದರೆ π/2 ಅಂದರೆ 90 ಡಿಗ್ರಿ. ಇಲ್ಲಿ ಏನಾಗ್ತೈತಿ ಅದರಷ್ಟು ಲ್ಯಾಗ್ ಬಿಹೈಂಡ್ ಆಗುತ್ತಾ, ಅದಕ್ಕೆ ಜೆ ಆಪ್ರೇಟರ್ ಮೈನಸ್ ಆಗ್ತೈತಿ. ಅದಕ್ಕೆ ಇಲ್ಲಿ -Jನ ಮಲ್ಟಿಪ್ಲೈ ಮಾಡಿ. ನಮಗೇನು ಬೇಕಾಗೈತಿ, ಕರೆಂಟಿಂದ ಬ್ರ್ಯಾಂಚ್ 2 ಬೇಕಾಗೈತಿ. ಸೊ ದಟ್ ಈಸ್ IC. ಓಕೆ, ಇಲ್ಲಿ ಏನು ಮಾಡೋನು, ಇಲ್ಲಿ ಹಿಂಗಿದ್ದಾಗ ನಮ್ಗೆ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಲೆಟ್ಸ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ
ಜೆ ಬೋತ್ ದ ನ್ಯೂಮರೇಟರ್ ಒಳಗೆ ಮತ್ತು ಡಿನಾಮಿನೇಟರ್ ಒಳಗೆ ಏನು ಮಾಡೋಣ, ಜೆನ ಮಲ್ಟಿಪ್ಲೈ ಮಾಡಿ ಡಿವೈಡ್ ಬೈ ಮಾಡ್ಕೊಳ್ಳು. ದೆನ್ ಇಲ್ಲಿ ಏನಾಗುತ್ತಾ, ಜೆ ಇಂಟು ಜೆ ಏನಾಗುತ್ತಾ, ಜೆ ಸ್ಕ್ವೇರ್ ಆಗುತ್ತಾ. ಜೆ ಸ್ಕ್ವೇರ್ ಈಸ್ -1. ಓಕೆ, ಜೆ ಸ್ಕ್ವೇರ್ ಈಸ್ -1. ದಿಸ್ ಈಸ್ ದೆನ್ ಜೆ ಒಮೆಗಾ ಸಿ ಆಯ್ತಿದು. ಜೆ ಸ್ಕ್ವೇರ್ -1 ಆಯಿತಾ. ಇಲ್ಲಿ ಆಲ್ರೆಡಿ ಮೈನಸ್ ಐತಿ. ಈ -1 ಈ ಮೈನಸ್ ಜೆ ಏನಾಗ್ತೈತಿ, ಮೈನಸ್ ಏನಾಗ್ತೈತಿ, ಪ್ಲಸ್ ಆಗ್ತೈತಿ. ಆವಾಗ ಐ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಇ ಇಂಟು ಜೆ ಒಮೆಗಾ ಸಿ ಆಗುತ್ತಾ. ಓಕೆ, ದೆನ್ ನಾವು ದ ಟೋಟಲ್ ಕರೆಂಟ್ ಇನ್ ದಟ್ ಬ್ರ್ಯಾಂಚ್, ಈ ಥರ ಏನು ಬ್ರ್ಯಾಂಚ್ ಇತ್ತಲ್ಲ, ದಿಸ್ ಇಂಡಕ್ಟರ್, ದೆನ್ ದಿಸ್ ಈಸ್ ಅ ರೆಸಿಸ್ಟರ್, ದೆನ್ ದಿಸ್ ಈಸ್ ಅ ಕೆಪಾಸಿಟರ್. ಇಲ್ಲಿ ನಾವು ಸೋರ್ಸ್ ಕನೆಕ್ಟ್ ಮಾಡಿದ್ವಿ, ಹೌದಾ. ಈ ಟೋಟಲ್ ಕರೆಂಟ್ ಇಲ್ಲಿ ಎಷ್ಟೈತಿ ಅಂತಂದ್ರೆ ದಿಸ್ ಐ ಈಸ್ ಈಕ್ವಲ್ ಟು ಐ ಎಲ್ ಪ್ಲಸ್ ಐ ಸಿ ಇರುತ್ತೆ. ಐ ಎಲ್ ಅಂದ್ರೆ ಏನೈತಿ, ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಜೆ ಒಮೆಗಾ ಎಲ್ ಐತಿ. ಐ ಸಿ ಅಂದ್ರೆ ಇ ಇಂಟು ಜೆ ಒಮೆಗಾ ಸಿ ಐತಿ. ದೆನ್ ಇಲ್ಲೂ ಇ ಐತಿ, ಇಲ್ಲೂ ಇ ಐತಿ. ಸೊ ಲೆಟ್ಸ್ ಟೇಕ್ ಔಟ್ಸೈಡ್. ಸೊ ಇನ್ಸೈಡ್ ದ ಬ್ರಾಕೆಟ್ 1/1 ಆರ್ ಪ್ಲಸ್ ಜೆ ಒಮೆಗಾ ಎಲ್ ಪ್ಲಸ್ ಜೆ ಒಮೆಗಾ ಸಿ. ನಮಗೇನು ಬೇಕಾಗೈತಿ, ಇಲ್ಲಿ ಇ ಐತಿ, ಲೆಟ್ಸ್ ಟೇಕ್ ಎಲ್ ಎಚ್ ಎಸ್ ಸೈಡ್. ಐ ಬೈ ಇ ಈಸ್ ಈಕ್ವಲ್ ಟು 1/r plus j omega L plus j omega C. Let's call this as equation 3. Again, ಮತ್ತೆ ನಮ್ಮ ಓಮ್ಸ್ ಲಾ ಪ್ರಕಾರ ಏನೈತಿ, ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ವಿ ಬೈ ಐ ಅಂತ ಬರೀತೀವಿ. ದೆನ್ ಇಲ್ಲಿ ಇಂಪಿಡೆನ್ಸ್ ಇದನ್ನು ರೆಸಿಪ್ರೊಕಲ್ ಆಫ್ ಇಂಪಿಡೆನ್ಸ್ ಈಸ್ ನೋನ್ ಆಸ್ ಅಡ್ಮಿಟನ್ಸ್. ನಾವಿಲ್ಲಿ ಏನು ಬರಿಬೇಕಾಗೈತಿ, ಇಂಪಿಡೆನ್ಸ್ ನಮಗೆ ಝೆಡ್ ಅಂದ್ರೆ ಏನಂತ ಗೊತ್ತೈತಿ. ಝೆಡ್ ಅಂದ್ರೆ ಏನು ಬರಿತೀವಿ, ಇ ಬೈ ಐ ಅಂತ ಬರಿತೀವಿ, ಹೌದಾ. ದಟ್ ಈಸ್ ದ ಝೆಡ್ ದಟ್ ವಿ ಹ್ಯಾಡ್ ಡಿಸ್ಕಸ್ಡ್ ಅರ್ಲಿಯರ್. ನಮಗಿಲ್ಲಿ ಏನು ಬೇಕಾಗೈತಿ, ಒಂದು ಅಡ್ಮಿಟನ್ಸ್ ಬೇಕು. ಓಕೆ, ದಟ್ ಅಡ್ಮಿಟನ್ಸ್ನ ನಾವು ವೈ ಇಂದ ಇಂಡಿಕೇಟ್ ಮಾಡೋಣ. ಸೊ ದಟ್ y is equal to, it is the reciprocal of impedance. Z ಅಂದ್ರೆ this term is impedance. Okay, then y is equal to 1 by z. That is equal to 1 by z ಅಂದ್ರೆ I by e ಅಂತ ಬರೆಯೋಣ. ಓಕೆ, I by e ಅಂತ ಬರೆಯೋಣ. ಯಾಕಂದ್ರೆ z ಅಂದ್ರೆ ಏನೈತ್ರಿ, e by i ಐತಿ, ಹೌದಾ. ಇದು ಮೇಲೆ ಹೋದ್ರೆ this I will go to numerator, then e remaining in the denominator. So then comparing equation 3 and 4, we will get y is equal to 1 by z, that equal to 1 divided by r plus j omega l plus j omega c. ಇಲ್ಲಿಯೂ I by e ಐತಿ, ಈ ಥರ್ಡ್ ಇಕ್ವೇಷನ್ ಒಳಗೂ I by e ಐತಿ. ಸೊ ದಟ್ಸ್ ವೈ ವಿ ಕ್ಯಾನ್ ಕಂಪೇರ್ ಮಾಡಿದ ಆದಮೇಲೆ we will get like this equation. The simplification is now. So for the simplification we have to take LCM. Before that, it is a complex one, so we have to ಸಿಂಪ್ಲಿಫೈ ಮಾಡ್ಕೋಬೇಕಂದ್ರೆ ಈ ಫಾರ್ಮ್ ಒಳಗೆ ಮಾಡ್ಕೋಬೇಕು. ಇಲ್ಲಿ ಡಿನಾಮಿನೇಟರ್ ಒಳಗೆ ಆರ್ ಪ್ಲಸ್ ಜೆ ಒಮೆಗಾ ಎಲ್ ಐತಿ, ಅದನ್ನು ಆರ್ ಮೈನಸ್ ಜೆ ಒಮೆಗಾ ಎಲ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಒಳಗೆ ಬರ್ಕೊಂಡು ಸಾಲ್ವ್ ಮಾಡಬೇಕು. ದೆನ್ ಇಲ್ದು 1 into r minus j omega l ಅಂದ್ರೆ r minus j omega l. Here r plus j omega l is there and r minus j omega is there. So it is in the form of a plus b and a minus b. So let's write in the form of a square minus b square. That we can write here as r square minus j square omega square l square plus j omega c as it is. Then we know that j square is equal to -1. So let's apply here. R square minus of -1 omega square L square, that equal to minus of -1 is +1. So y is equal to 1 by z r minus j omega L over r square plus omega square L square plus j omega c as it is. Then y is equal to 1 by z. Let's take LCM here. R minus j omega L as it is, then plus j omega c into r square plus omega square L square over r square plus omega square L square. Okay, then here we have to multiply j omega c with r square, j omega c with omega square L square.
ಓಕೆ, ಹಂಗೆ ಮಲ್ಟಿಪ್ಲೈ ಮಾಡಿದ್ಮೇಲೆ ಏನು ಬರ್ತೈತಿ, ಆರ್ ಮೈನಸ್ ಜೆ ಒಮೆಗಾ ಎಲ್ ಈಸ್ ಆ್ಯಸ್ ಇಟ್ ಈಸ್, ದೆನ್ ಜೆ ಒಮೆಗಾ ಸಿ ಆರ್ ಸ್ಕ್ವೇರ್ ಪ್ಲಸ್ ಜೆ ಒಮೆಗಾ ಕ್ಯೂಬ್ ಎಲ್ ಸ್ಕ್ವೇರ್ ಇಂಟು ಸಿ divided by r square plus omega square L square. Then y is equal to r minus j. A previous term ಒಳಗೆ 3 term ಒಳಗೆ j ಕಾಮನ್ ಇತ್ತು. ಸೊ ಲೆಟ್ಸ್ ಟೇಕ್ j outside from the bracket, that equal to okay j into the bracket omega L minus omega c r square minus omega cube L square c divided by r square plus omega square L square. ಈ equation ಒಳಗೆ as the impedance decreases, admittance increases. If impedance increases, admittance decreases. ಇದು main funda of this parallel circuit. ಇಲ್ಲಿ ಯಾಕಂದ್ರೆ ಎಲ್ ಸಿ ಆರ್ ವ್ಯಾಲ್ಯೂಸ್ ಏನಿರ್ತಾವಲ್ಲ, that will be minimum or impedance will be minimum, admittance will be minimum or impedance will be maximum. ಯಾವುದರ ಒಂದು ಮ್ಯಾಕ್ಸಿಮಮ್ ಆಗ್ತೈತಿ, ಒಂದಂತೂ ಮಿನಿಮಮ್ ಆಗ್ತೈತಿ, ಯಾಕಂದರೆ ಇವೆರಡು ರೆಸಿಪ್ರೊಕಲ್ ಐತಿ. ದೆನ್ ನಾವು ನಾವು ಈ ಅಡ್ಮಿಟೆನ್ಸ್ ಝೀರೋ ಆಗಬೇಕಂದ್ರೆ ಏನು ಮಾಡಬೇಕು, ಲೆಟ್ಸ್ ಇದೊಂದು ಟರ್ಮನ್ನು ನಾವು ಝೀರೋ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಅಡ್ಮಿಟೆನ್ಸ್ ಝೀರೋ ಆಗ್ತೈತಿ. ಸೊ ಇದನ್ನು ಝೀರೋ ಮಾಡ್ಕೊಳ್ಬೇಕು ಅಂತಂದ್ರೆ ನಾವೇನು ಮಾಡಬೇಕು, ಈ ಇದೇನು ಒಮೆಗಾ ಎಲ್ ಅಂದರೆ ಇದು ಅಡ್ಮಿಟೆನ್ಸ್ ಝೀರೋ ಮಾಡ್ಕೋಬೇಕು ಅಂದರೆ ಇಲ್ಲಿ ಕಾಂಪೊನೆಂಟ್ಸ್ ಯಾವುದೈತಿ, ನಮಗಿಲ್ಲಿ ಈ ಟರ್ಮ್ ಒಳಗೆ ಏನೈತಿ, ಇಂಡಕ್ಟನ್ಸು ಐತಿ, ರೆಸಿಸ್ಟೆನ್ಸು ಐತಿ, ದೆನ್ ಕೆಪಾಸಿಟರು ಐತಿ. ಈ ವ್ಯಾಲ್ಯೂನ ನಾವು ಝೀರೋ ಮಾಡ್ಕೊಳಕ್ಕೆ ಟ್ರೈ ಮಾಡೋದು. ಸೊ ಲೆಟ್ಸ್ ಟೇಕ್ ದಿಸ್ ವ್ಯಾಲ್ಯೂ omega L minus omega c r square minus omega cube L square c is equal to 0. In this term omega is common, so let's take omega as common. So here L remains, here c r square remains, here omega cube is there, already one omega is outside, so remained is omega square L square c, that equal to 0. We know that omega, that is frequency, which will not be 0. In the AC circuit omega frequency is not 0, that is frequency is not 0. So ಅವಾಗ ಏನಾಗುತ್ತೆ, omega is not equal to 0. Let's make this as 0. L minus c r square minus omega square L square c, that equal to 0. We need omega square. Okay, so that's why L minus c r square, that equals omega square L square c. So we need only omega, so that's why let's shift this L square c to this RHS. So L minus c r square by L square c. So omega is equal to square root of 1 by here L get cancels, and here capacitance get cancelled. So that will become omega is equal to square root of 1 by LC minus r square by L square. We know that omega is equal to 2 pi f. Omega ಅಂದರೆ 2 pi f ಅಂತ ಗೊತ್ತೈತಿ. 2 pi f that equal to 1 by square root of 1 by LC minus r square by L square. ಈ 2 pi f ಅಂದ್ರೆ ನಮಗೆ ಓನ್ಲಿ ಫ್ರೀಕ್ವೆನ್ಸಿ ಬೇಕಾಗೈತಿ. ಸೊ ಎಫ್ ಇಟ್ಕೊಳ್ಳು 1 by 2 pi square root into square root of 1 by LC minus r square c square. ಇಲ್ಲಿ ಎಫ್ ಆರ್ ಅಂತ ಬರೋಕ್ಕಿಂತ ಬೆಟರು ಒಮೆಗಾ ನಾಟ್ ಅಂತ ಬರ್ಕೊಳ್ಳೋಣ. ಯಾಕಂದ್ರೆ ಸೀರೀಸ್ ಸರ್ಕ್ಯೂಟ್ ಒಳಗೂ ಎಫ್ ಆರ್ ಅಂತ ಬರ್ಕೊಂಡಿದ್ವಿ ಅಲ್ಲಿ ರೆಸನೆಂಟ್ ಫ್ರೀಕ್ವೆನ್ಸಿಗೆ. ಇಲ್ಲಿ ನಾವು ಒಮೆಗಾ ನಾಟ್ ಅಂತ ಬರ್ಕೊಂಡ್ರು ಅಂದ್ರೆ ಸೊ ವಿ ಕ್ಯಾನ್ ಐಡೆಂಟಿಫೈ ಈಸಿಲಿ. ಓಕೆ, ಐಡೆಂಟಿಫೈ ಈಸಿಲಿ ಮಾಡ್ಕೋಬೋದು. ರೆಸನೆಂಟ್ ಫ್ರೀಕ್ವೆನ್ಸಿ ಇನ್ ದ ಪ್ಯಾರಲಲ್ ಸರ್ಕ್ಯೂಟ್ ಫ್ರೀಕ್ವೆನ್ಸಿ ವಿಚ್ ಈಸ್ ಈಕ್ವಲ್ ಟು ರೆಸನೆಂಟ್ ಫ್ರೀಕ್ವೆನ್ಸಿ, ದಟ್ ಈಸ್ ದ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಈಸ್ ಮ್ಯಾಕ್ಸಿಮಮ್, ಸೊ ಕರೆಂಟ್ ವಿಲ್ ಬಿ ಮಿನಿಮಮ್. ಅದಕ್ಕೆ ನಾವು ಈ ಪ್ಯಾರಲಲ್ ಸರ್ಕ್ಯೂಟಿಗೆ ಏನಂತ ಕರಿತೀವಿ ಅಂದ್ರೆ ರಿಜೆಕ್ಟರ್ ಸರ್ಕ್ಯೂಟ್. ಈ ಸರ್ಕ್ಯೂಟ್ ಇರೋದ್ರಿಂದ ನಾವು ಈ ಸರ್ಕ್ಯೂಟನ್ನು ಫಿಲ್ಟರ್ ಆಗಿ ರೇಡಿಯೋ ಸರ್ಕ್ಯೂಟ್ ಒಳಗೆ ನಾವು ಇದನ್ನು ಯೂಸ್ ಮಾಡ್ಕೋತೀವಿ. ಅಲ್ಲಿ ಯಾಕೆ ಯೂಸ್ ಮಾಡ್ಕೊಳ್ತೀವಿ ಅಂತಂದ್ರೆ ಈ ಅನ್ಡಿಸೈರ್ಡ್ ಕರೆಂಟ್ ಫ್ರೀಕ್ವೆನ್ಸಿ ಬಂದಿರ್ತಾವೆ. ಈ ಅನ್ಡಿಸೈರ್ಡ್ ಕರೆಂಟ್ ಫ್ರೀಕ್ವೆನ್ಸಿನ ಬ್ಲಾಕ್ ಮಾಡೋಕ್ಕಂತ ಹೇಳಿ ಈ ಪ್ಯಾರಲಲ್ ಸರ್ಕ್ಯೂಟನ್ನು ಯೂಸ್ ಮಾಡ್ಕೊಳ್ತೀವಿ. ಸಮ್ಟೈಮ್ ದೇ ಮೇ ಆಸ್ಕ್ ವೈ ಪ್ಯಾರಲಲ್ ಸರ್ಕ್ಯೂಟ್ ಈಸ್ ರೆಸನೆಂಟ್ ಸರ್ಕ್ಯೂಟ್ ಅಂತ ಕೇಳ್ಬೋದು, ಆರ್ ಎಲ್ಸ್ ರಿಜೆಕ್ಟರ್ ಸರ್ಕ್ಯೂಟ್ ಅಂತಲೂ
ಕೇಳ್ಬೋದು. ಸೊ ದಟ್ಸ್ ಯು ಕ್ಯಾನ್ ರೈಟ್ ದಿಸ್ ಥಿಂಗ್. ಓಕೆ, ದೆನ್ ಇಲ್ಲಿ ಫ್ರೀಕ್ವೆನ್ಸಿ ಹೆಂಗಿರ್ತೈತಿ ಅಂದ್ರೆ ಇಲ್ಲಿ ಕಂಪ್ಲೀಟ್ಲಿ ಚೇಂಜ್ ಆಗಿರ್ತೈತಿ. ದಟ್ ಈಸ್ ಲೈಕ್ ದಿಸ್ ಈಸ್ ದಿ ಮ್ಯಾಕ್ಸಿಮಮ್ ರೆಸನೆಂಟ್ ಫ್ರೀಕ್ವೆನ್ಸಿ. ಓಕೆ, ದಿಸ್ ಈಸ್ ದ ಥಿಂಗ್ ವಿ ಲರ್ನ್ಡ್.